ಅಲ್ಲಿ ಬೆಟ್ಟ ಕಾಣ್ತಾಯಿದೆ ನೋಡಿ, ಅಲ್ಲಿ ಬೆಟ್ಟ. ಆ ಬೆಟ್ಟಕ್ಕೆ ಹೋಗೋಣ, ಯಾಕಂದರೆ ಅಲ್ಲೊಂದು ಸರ್ಪ್ರೈಸ್ ಇದೆ. ಅದು ಗೊತ್ತಿದ್ದವ್ರಿಗೆ ಮಾತ್ರ ಹೇಳ್ತಾ ಇಲ್ಲ, ಇಲ್ದಿದ್ದವ್ರಿಗೆ ಹೇಳ್ತಾ ಇದ್ದೀನಿ. ಆ ಸರ್ಪ್ರೈಸ್ ಏನಂತ ಅಲ್ಲಿ ಹೋಗಿ ತೋರಿಸ್ತೀನಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇದು ನನ್ನ ಹೊಸ ಚಾನಲ್ ಮಿಸ್ಟರ್ SR ಅಂತ. ಸೊ ಹೋಗಲಿ, ಈಗಲೇ ಹೇಳ್ಬಿಡ್ತೀನಿ. ಅದೇ ಹೆಸರು ಕರಿಕಾಮನ್ ಟೆಂಪಲ್ ಅಂತ. ಸೊ ನಾನು ಈಗ ಹೋಗ್ತಾ ಇದ್ದೀನಿ ನನ್ನ ಬೈಕ್ ಜೊತೆ. ನನ್ನ ತಂಗಿ ತೆಗೆಸ್ಕೊಟ್ಟಿದ್ದು ಬೈಕ್, ನಾನು ತೊಗೊಂಡಿದ್ದಲ್ಲ, ನನ್ನ ತಂಗಿ ತೆಗೆಸ್ಕೊಟ್ಟಿದ್ದು ಮೈಲೇಜ್ಗೋಸ್ಕರ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಆ ಬೆಟ್ಟದ ಹೆಸರು, ಸೊ ನಿಮ್ಗೆ ಅಲ್ಲಿ ಕಾಣ್ತಿರ್ಬೋದು, ಅಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನ ಹೆಸರು ಕರಿಕಾಮನ್ ಟೆಂಪಲ್ ಅಂತ. ಸೊ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ಇದು ನನ್ನ ಹೊನ್ನಾವರದಲ್ಲಿ ಮೊದಲನೇ ವಿಡಿಯೋ. ಸೊ ಇದು ಮೇನ್ ಗೇಟ್. ಸೊ ಇಲ್ಲಿಂದ ನಾವು ಹೋಗೋಣ ಕರಿಕಾಮನ್ ಟೆಂಪಲ್ಗೆ. ಸೊ ಇದು ತುಂಬ ದೂರ ಇದೆ, ಇಲ್ಲಿಂದ 10 ಕಿಲೋಮೀಟರ್ ಏನಿದೆ. ಸೊ ಇದೇ ರೂಡಲ್ಲಿ ಹೋಗಬೇಕು. ನಿಮ್ಗೆ ಗೊತ್ತಿರ್ಬೋದು, ನಾನು ಯಾವತ್ತು ವೀಡಿಯೋ ಮಾಡೋದಾದರೆ ಒಂದು ರೀಲ್ಸ್ ಕೂಡ ಮಾಡಿರ್ತೀನಿ. ಸೊ ಅದಕ್ಕೆ ರೀಲ್ಸ್ ಕೂಡ ಮಾಡಿಬಿಟ್ಟೆ. ಮೇನ್ ಶಾರ್ಟ್ ಅಂದರೆ ಗೇಟಿಂದು ಅವಲ್ಲಿ ಕಾಣ್ತಿರ್ಬೋದು, ಆ ಗೇಟಿಂದ ಒಂದು ಶಾರ್ಟ್ ತೊಗೊಂಡೆ. ಸೊ ಇದೇ ರೋಡಲ್ಲಿ ಹೋಗಬೇಕು. ನೀವು ನೋಡಿದ್ರಲ್ಲ ರೋಡ್ ಹೇಗಿದೆ ಅಂತ. ಸೊ ನೋಡಿ, ನಾನು ಅದಕ್ಕೆ ಹೇಳ್ತಿದ್ದೀನಿ. ಲಾಸ್ಟ್ ಟೈಮ್ ನನ್ನ ವೀಡಿಯೋ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಇತ್ತು. ಸೊ ಆವಾಗಲೂ ಕೂಡ ಹೇಳಿದ್ದೆ. ಸೊ ಬರುವಾಗ ಗಾಡಿ ಬ್ರೇಕೆಲ್ಲ ಚೆಕ್ ಮಾಡ್ಕೊಂಡೇ ಬನ್ನಿ. ನನ್ನ ಹತ್ರ ಗಾಡಿ ಇದೆ, ನನಗೆ ಗೊತ್ತು ಗಾಡಿ ಬ್ರೇಕೆಲ್ಲ ಹೆಂಗೆ ರೆಡಿ ಮಾಡೋದು ಅಂತ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಏನಾದರೂ ಗಾಡಿ ಎಲ್ಲ ಚೆಕ್ ಮಾಡ್ಕೊಂಡೇ ಬನ್ನಿ. ಬ್ರೇಕ್ ಮೇನ್, ಅಂದರೆ ಗಾಡಿ ಕೆಟ್ಟೋದ್ರೆ ಪ್ರಾಬ್ಲಮ್ ಇಲ್ಲ, ಮಾತ್ರ ಬ್ರೇಕ್ ಮಾತ್ರ ಇರಬೇಕಾಗುತ್ತೆ. ಯಾಕಂದರೆ ಒಂಚೂರು ಯಾಮಾರಿದ್ರೆ ನೀವು ಹೋಗೋದು ಆ ಹಳ್ಳಕ್ಕೆ. ಹೋಗೋಣ, ಮತ್ತೊಂದು 10 ನಿಮಿಷದಿಂದ ನಾನು ಮುಟ್ತೀನಿ. ಸೊ ಏನಂದರೆ ಪ್ರಾಬ್ಲಮ್ ಏನಂದರೆ ನನ್ನ ಕನ್ನಡ ಅಷ್ಟೇನು ಬರೋಲ್ಲ. ಸೊ ನಾವು ಕೊಂಕಣಿ ಅವರಿಂದ, ನನ್ನ ಮದರ್ ಟಂಗ್ ಕೊಂಕಣಿ. ಸೊ ಆ ಒಂದು ಕಾರಣಕ್ಕೆ ಹೇಳ್ತಿದ್ದೀನಿ, ಕನ್ನಡ ಅಷ್ಟೇನು ಬರೋಲ್ಲ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಸ್ವಲ್ಪ ತಿದ್ಕೊಳ್ಳಿ, ಇಲ್ಲ ನಂಗೆ ಕಮೆಂಟಲ್ಲಿ ಹೇಳಿ. ಅದನ್ನು ಹೀಗೆ ಹೇಳ್ಬೇಕು, ಹಾಗೆ ಹೇಳ್ಬೇಕು, ಅದನ್ನು ನೀವು ಹೇಳಬೇಕು. ಸೊ ಇದು ನಾನು ಫಸ್ಟ್ ಟ್ರೈ, ನಾನು ಹೊನ್ನಾವರದಲ್ಲಿ ಮಾಡ್ತಾಯಿದ್ದೀನಿ. ಸೊ ಈ ಒಂದು ನೇಚರ್ ನೋಡಿದ್ರಲ್ಲ, ಇದು ಕರಿಕಾಮನ್ ಟೆಂಪಲಲ್ಲೇ ಬರುತ್ತೆ. ಇದನ್ನು ಯಾಕೆ ತೋರಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿನ್ನೆ ನಾನು ಅಪ್ಸರ್ಕೊಂಡಕ್ಕೆ ಹೋಗಿದ್ದೆ ಸ್ನಾನ ಮಾಡ್ಲಿಕ್ಕಂತ. ಸೊ ಮತ್ತು ವಿಡಿಯೋ ಕೂಡ ಮಾಡ್ಲಿಕ್ಕಂತ ಹೋಗಿದ್ದೆ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಕೆಳಗಡೆ ಮೇಲುಗಡೆ ಏನಿಲ್ಲ, ದೇವಸ್ಥಾನದಿಂದ ಹಿಂದೆ ಬದಿಯಿಂದ ಬರಬೇಕಾಗುತ್ತೆ. ಸೊ ಅಲ್ಲಿ ಹೋದಾಗ ನೋಡಿದ್ರೆ ಮೊದಲಿನ ಥರ ಏನಲ್ಲಿ ಅಷ್ಟೇನು ಕ್ಲೀನ್ನೆಸ್ ಇಲ್ಲ. ಸೊ ಏನಂದರೆ ಈ ಟೂರಿಸಮ್ ಬರ್ತಾರೆ ನೋಡಿ, ಅವರು ಬಂದಾಗ ಇದು ಹೇಳೋ ಮಾತಲ್ಲ, ಆದರೂ ಹೇಳಿಬಿಡ್ತೀನಿ. ಯಾಕಂದರೆ ನಮ್ಮೂರಲ್ಲಿ ನಾವು ಇವಾಗಲಿಂದ ಅಲ್ಲ, ಸಣ್ಣದಿಂದ ಆಗಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರ್ತಿದ್ವಿ ಸೈಕಲ್ ತೊಗೊಂಡು. ಸೊ ಈಗ ಅಲ್ಲಿ ಹೋದರೆ ಅಲ್ಲಿ ಪ್ಯಾಂಪರ್ಸ್, ಈ ಥರ ಕಸ ಗಿಸ ಎಲ್ಲ, ಈ ಥರ ಕಸ ಎಲ್ಲ ಬಾಟಲ್ ಗಿಟೆಲ್ಲ ಅಲ್ಲೇ ಬಿಸಾಕ್ತಾರೆ. ಮತ್ತು ನಾನು ನಿನ್ನೆ ನೋಡಿದೆ, 2 ಚಪ್ಪಲಿ ಅದು ನೀರು ಮೇಲ್ಗಡೆ ತೇಲಾಡ್ತಿತ್ತು. ಸೊ ನೀವು ಈಗ ಯಾರು ಟೆಂಡರ್ ತೊಗೊಂಡಿದ್ದಾರೆ ನಂಗಂತೂ ಗೊತ್ತಿಲ್ಲ. ಸೊ ನೀವು ತೊಗೊಂಡ್ರೂ ಬೇಜಾರಿಲ್ಲ, ಬಟ್ ನೋಡಿ ಒಂದು ಕ್ಲೀನೆಸ್ ಆಗಿ ಇಡೀರಿ. ನಿಮ್ಗೆ ಹಣ ಬರುತ್ತೆ, ಇಲ್ಲಂತಲ್ಲ, ಬರಲಿ, ಹಣಗೋಸ್ಕರ ಎಲ್ರಿಗೆ ಕೆಲಸ ಮಾಡ್ತಾನೆ ಇದ್ದಾರೆ. ಒಂಚೂರು ಸ್ಟ್ರಿಕ್ಟ್ ಆಗಿ ಇಡಿಯರಿ. ಟೂರಿಸಮ್ ಬರ್ತಾ ನೋಡಿ, ಅವ್ರಿಗೆ ಹೇಳಿ ಕಸನ ಬುಟ್ಟಿಲಾಕಿ, ಅಲ್ಲಿ ಡಸ್ಟ್ಬಿನ್ ಇಟ್ಟಿದ್ದೀರಿ ನೀವು, ಆ ಡಸ್ಟ್ಬಿನಲ್ಲಿ ಹಾಕಿ ಅಂತ ಹೇಳಿ. ಯಾಕಂದರೆ ಇವತ್ತು ಅವ್ರು ಮಾಡಿದ್ದು ನಾಳೆ ಬೇರೆಯವ್ರು ಮಾಡ್ತಾರೆ. ಹೀಗೆ ಮಾಡಿ ಮಾಡಿ ನೀವು ಅಲ್ಲಿ ಆ ಒಂದು ನೀರನ್ನು ಸರ್ವನಾಶ ಮಾಡಿ ಹಾಕ್ತೀರ. ಇದು ನಾನು ಹೇಳ್ತಾ ಈ ವಿಡಿಯೋ ಮುಖಾಂತರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಂಗೆ ಗೊತ್ತಿದೆ. ಯಾಕಂದರೆ ನಾನು 7 ವರ್ಷ ಗೋವಾದಲ್ಲೇ ಕೆಲಸ ಮಾಡಿದ್ದೆ. ಗೋವಾ ಟೂರಿಸಮ್ ಎಲ್ಲ ಏನಾಗಿದೆ, ಯಾವ ಥರ ಆಗಿದೆ, ಗೋವಾದ ಮೊದಲಿನ ವೈಪ್ ಮತ್ತು ಈಗಿನ ವೈಪ್ ಕಂಪೇರಿಸನ್ ಮಾಡಿದ್ರೆ ಈಗೆಲ್ಲ ಗೋವಾ ಥರ ಕಾಣ್ತಾ ಇಲ್ಲ, ಬಿಹಾರಿ ಥರ ಕಾಣ್ತಾ ಇದೆ. ಸೊ ಆ ಒಂದು ಕಾರಣಕ್ಕೆ ಹೇಳ್ತಾನೆ. ಈಗ ಎಲ್ಲರ ಕಣ್ಣು ನಮ್ಮ ಊರಲ್ಲೇ ಇದೆ, ಹೊನ್ನಾವರದಲ್ಲೇ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನಮ್ಮ ಹೊನ್ನಾವರ ಜನರಿಗೆ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್, ನಮ್ಮೂರನ್ನು ರಕ್ಷಿಸೋದು ನಮ್ಮ ಕೈಯಲ್ಲಿದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಟೆಂಡರ್ ಮೇಲೆ ಈಗೆಲ್ಲ ತೊಗೊಳ್ತಾ ಇದ್ದಾರೆ. ನಮ್ಮ ಲೋಕಲ್ ಜನರಿಗೆ ನೀವು 10-20 ರೂಪಾಯಿ ತೊಗೊಂಡ್ರೂ ಬೇಜಾರಿಲ್ಲ, ಬಟ್ ಕ್ಲೀನಾಗಿ ಇಡಿ ಪ್ಲೀಸ್. ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಊರನ್ನು ರಕ್ಷಿಸೋದು ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ, ಸೊ ಬನ್ನಿ, ಟೈಮ್ ಆಗಿದ್ದಾವೆ ಆಲ್ರೆಡಿ. ನೋಡಿದ್ರಲ್ಲ, ಇದು ನಮ್ಮೂರು. ಸೊ ಹೇಳ್ದಂಗೆ, ಸೊ ಅದು ನಮ್ಮೂರು ಆಲ್ರೆಡಿ ಅಲ್ಲಿ ಕಾಣ್ತಿರ್ಬೋದು, ಅದು ನಮ್ಮೂರು. ಸೊ ಅಲ್ಲಿಂದ ಅಲ್ಲಿ ಮುಂದಗಡೆ ಬ್ರಿಡ್ಜ್ ಕಾಣ್ತಿರ್ಬೋದು ನಿಮಗೆ. ಸೊ ಒಂದು ನಿಮಿಷ ತೋರಿಸ್ತೀನಿ. ನದಿ ಹತ್ರ
ನೋಡ್ಬೋದು. ಸೊ ಅಲ್ಲಿಂದ ನಾನು ಈಗ ಬಂದಿದ್ದೆ. ಸೊ ಮೇನ್ ಪ್ರಾಬ್ಲಮ್ ಅಂದರೆ ಅಲ್ಲಿ ಇದು ಮಾಡ್ಲಿಕ್ಕೆ ಕೊಡಲಿಲ್ಲ. ಅಲ್ಲಿ ಯಾಕಂತ ಹೇಳಿದ್ರೆ ಸೊ ಅಲ್ಲಿ ಅಲೌಡ್ ಇಲ್ಲ ಅಂತೆ, ಮೇಲ್ಗಡೆ ಬಾಗಿಲೆಲ್ಲ ಹಾಕಿಟ್ಟಿದ್ದಾರೆ, ಚಾವಿ ಎಲ್ಲ ಹಾಕಿಟ್ಟು. ಸೊ ಆ ಒಂದು ಕಾರಣಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಕೊಡಲಿಲ್ಲ. ಸೊ ಅಷ್ಟೇ. ಸೊ ಈ ಜಾಗ ನೋಡಿದ್ಮೇಲೆ ಒಂದು ನೆನಪಾಯಿತು, ಯಾಕಂದರೆ ನಾನು ಒಂದು 2 ವರ್ಷಗಳ ಹಿಂದೆ ಸೊ ಇಲ್ಲಿ ಬಂದಿದ್ದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಇಲ್ಲಿ ಏನೋ ಹೆಸರು ಬರ್ತಿದ್ವಿ ನಾವು, ಎಲ್ಲ ಅಂತ ಗೊತ್ತಿಲ್ಲ. ಸೊ ಏನಂದರೆ ಈಗ ಬಂದಿದ್ದು 3 ಜನ ಅಂದರೆ ಅವ್ರ ಹೆಸರು ಕೂಡ ಹೇಳ್ಬಿಡ್ತೀನಿ. ಗೌರೀಶ್, ಸಂತೋಷ್ ಮತ್ತು ನಾಗರಾಜ್ ಅಂತ 3 ಜನನು ಮದುವೆ ಹಾಕೊಂಡು ಸೆಟ್ಲ್ ಆಗೋಗಿದ್ದಾರೆ. ನಾನೊಬ್ಬನೇ ಇನ್ನೂ ತನಕ ಮದುವೆ ಲವ್ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ಒಬ್ಬಂಟಿ ಆಗಿದ್ದೀನಿ. ಸೊ ಓಕೆ ಗಾಯ್ಸ್, ಸೊ ವಿಡಿಯೋ ನೀವು ನೋಡಿದ್ರಲ್ಲ, ಕರಿಕಾಮನ್ ಟೆಂಪಲ್ ಹೇಗಿದೆ, ಹೇಗೆ ಬರಬೇಕು, ಈ ಥರ ಎಲ್ಲ ರೋಡ್ ಇರುತ್ತೆ. ಸೊ ಆ ಒಂದು ಕಾರಣಕ್ಕೇ ಆರಾಮಾಗಿ ಬನ್ನಿ. ಮತ್ತು ಒಬ್ಬಂಟಿ ಹುಡುಗಿರೆಲ್ಲ ಬರಲಿಕ್ಕೆ ಹೋಗಬೇಡಿ, ಇಲ್ಲಿ ಮಂಗಗಳ ಕಾಟ ಹೆಚ್ಚಿರುತ್ತೆ. ಆಮೇಲೆ ಮೊಬೈಲ್ ಗಿಬೈಲ್ ಏನಾದರೂ ತೆಗೆದುಕೊಂಡು ಹೋದರೆ ನೀವು ಹೆದರ್ಕೊಳ್ತೀರಾ, ಮೊದಲೇ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಆ ಒಂದು ಕಾರಣಕ್ಕೇ ಹುಡುಗಿರಿಗೆ ಹೇಳೋದು ಮೊದಲು, ಅಂದರೆ ಒಬ್ಬರೇ ಬರಲಿಕ್ಕೆ ಹೋಗಬೇಡಿ. ಅಪ್ಪ ಅಮ್ಮನ ಇಲ್ಲ ಅಣ್ಣ ತಮ್ಮಂದಿರು ಯಾರಿಗೆ ಕರ್ಕೊಂಡು ಬನ್ನಿ, ಮತ್ತು ಆರಾಮಾಗಿ ವಿಡಿಯೋ ಮಾಡಿ ಏನಾದರೂ ಮಾಡಿ. ಬಟ್ ಒಂದು ಹೇಳ್ತೀನಿ, ಮೇಲ್ಗಡೆ ಹೋಗಲಿಕ್ಕೆ ಅಲೌಡ್ ಇಲ್ಲ. ಈಗ ಮೊದಲೆಲ್ಲ ಅಲೌಡ್ ಇರ್ತಿತ್ತು, ಈಗ ಏನಾಯ್ತು ಏನೋ ಪ್ರಾಬ್ಲಮ್ ಗೊತ್ತಿಲ್ಲ. ಸೊ ಆ ಒಂದು ಕಾರಣಕ್ಕೆ ಹೇಳ್ತೀನಿ, ಮೇಲ್ಗಡೆ ಈಗ ಯಾರಿಗೆ ಅಲೌಡ್ ಇಲ್ಲ. ಸೊ ಇದ್ದರೆ ಅದು ದೇವಸ್ಥಾನ ಒಳಗಡೆ ಮಾತ್ರ. ಮತ್ತು ದೇವಸ್ಥಾನದ ಒಳಗಡೆ ಹೋಗುವಾಗ ಒಂದೇ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಬಟ್ಟೆನ ತೆಗೆದುಕೊಂಡು ಹೋಗಿ. ಹೇಗೆ ನೀವು ಧರ್ಮಸ್ಥಳಕ್ಕೆ ಹೋಗ್ತೀರಿ ನೋಡಿ, ಆ ಥರನೇ ಈಗ ಎಲ್ಲರೂ ಕೂಡ ರೂಲ್ಸ್ ಮಾಡಿದ್ದಾರೆ ಅವರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾನೆ ಇರಿ. ಈ ಥರದೇ ವಿಡಿಯೋ ಮಾಡ್ತಾನೆ ಇರ್ತೀನಿ. ಮತ್ತು ಇದು ನನ್ನ ಹೊಸ ಚಾನಲ್ ಮಿಸ್ಟರ್ SRD ಅಂತ. ಸೊ SRD ಅಲ್ಲ, SRD ನಾನು ಟ್ರಾವೆಲ್ ವಿತ್ SRD ಅಂತ ಒಂದು ಚಾನಲ್ ಇತ್ತು, ಅದನ್ನು ಡಿಲೀಟ್ ಮಾಡಿದೆ. ಈಗ ಹೊಸ ಚಾನಲ್ ಮಿಸ್ಟರ್ SRD ಅಂತ ಮಾಡಿದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಕೂಡ ಇದೆ ಮಿಸ್ಟರ್ SRD 97 ಅಂತ. ಸೊ ಅಲ್ಲಿ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗೋಣ ಆದಷ್ಟು ಬೇಗ ಹೊಸ ವಿಡಿಯೋದಲ್ಲಿ. ಬಾಯ್.